ವಿದ್ಯಾರ್ಥಿ ಸ್ನೇಹಿತರೆ, 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪುಸ್ತಕದಲ್ಲಿರುವಂಥ 2ನೆಯ ಪಾಠ ಹಸಿ ಮಸಿ ಕೃಷಿ. ಲೇಖಕರು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಸಾಮಾನ್ಯವಾಗಿ ಅವರನ್ನು ನಾವು ಸಾಣೇಹಳ್ಳಿ ಶ್ರೀಗಳು ಎಂದು ಹೇಳ್ತೇವೆ. ಜನರಲ್ಲಿ ಕೂಡ, ಜನಸಾಮಾನ್ಯರಲ್ಲಿ ಕೂಡ ಸಾಣೇಹಳ್ಳಿ ಊರಿನೊಂದಿಗೆ ಅವರ ಹೆಸರನ್ನು ಜೋಡಿಸಿಕೊಂಡು ಅವರ ನೆನಪನ್ನು ಮಾಡಿಕೊಳ್ತಾರೆ. ಸಮಾಜಮುಖಿಗಳು, ಪ್ರಸಿದ್ಧರು, ಜನತೆಗಾಗಿ ವೈವಿಧ್ಯಮಯ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಎಲ್ಲರ ಪ್ರಶಂಸೆಗೆ, ಮೆಚ್ಚುಗೆಗೆ ಪಾತ್ರರಾದಂಥ ಹೆಸರಾಂತ ಸ್ವಾಮಿಗಳು ಸಾಣೇಹಳ್ಳಿ ಶ್ರೀಗಳು. ಮೊದಲ ಪಾಠವನ್ನು ನೋಡೋಣ, ಅವರು ಬರೆದಿರುವಂಥ ಲೇಖನವನ್ನು ಪರಾಮರ್ಶಿಸೋಣ. ಆನಂತರ ಕೊನೆಯಲ್ಲಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಹಸಿ ಮಸಿ ಕೃಷಿ. ಭಾರತ ದೀರ್ಘವಾದಂಥ ಇತಿಹಾಸವನ್ನು ಉಳ್ಳಂಥ ದೇಶವೂ ಹೌದು. ಇನ್ನೊಂದೆಡೆ ಕೃಷಿ ಪ್ರಧಾನ ಪ್ರಜಾಪ್ರಭುತ್ವವೂ ಹೌದು. 138 ಕೋಟಿ ಜನಸಂಖ್ಯೆಯುಳ್ಳಂಥ ಈ ದೇಶದಲ್ಲಿ ಪ್ರತಿ 100ಕ್ಕೆ 70 ಮಂದಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದಕ್ಕೆ ನಾವು ಹೇಳ್ತೇವೆ ಭಾರತ ಒಂದು ಕೃಷಿ ಪ್ರಧಾನ ದೇಶ. ಪ್ರತಿ 3ರಲ್ಲಿ 2 ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿಯಲ್ಲಿ ನಾವೇನಾದರೂ ಸೋತ್ರೆ ನಮಗೆ ಒಂದು ಕಡೆ ಉಣ್ಣಲಿಕ್ಕೆ ಗತಿ ಇರುವುದಿಲ್ಲ, ಇನ್ನೊಂದು ಕಡೆ ಇಡೀ ದೇಶದ ಆರ್ಥಿಕತೆಯೇ ತಲೆ ಕೆಳಗಾಗುತ್ತೆ. ಹಾಗಾಗಿ ಲೇಖಕರು ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಎಂಬಂಥ ವಿಚಾರಧಾರೆಯ ಮೂಲಕ ತಮ್ಮ ಚರ್ಚೆಯನ್ನು ಆರಂಭಿಸ್ತಾರೆ. ಈ ದೇಶಕ್ಕೆ ಯಾವುದು ಮುಖ್ಯ, ಯಾವುದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು, ಅದು ನಮ್ಮ ರಾಜಕಾರಣಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಪ್ರತಿನಿಧಿಗಳಿರ್ಬೋದು, ರಾಜಕೀಯ ಪ್ರತಿನಿಧಿಗಳು ಎಲ್ಲರೂ ತಿಳಿದುಕೊಳ್ಬೇಕಾದಂಥ ವಿಷಯ. ಅದನ್ನು ಅವರು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಹಸಿ ಮಸಿ ಕೃಷಿ. ಪಾಠದ ಆರಂಭದಲ್ಲಿಯೇ ಮುಖ್ಯವಾದಂಥ ಸಾರಾಂಶವನ್ನು ಅವರು ನಿಮಗೆ ತಿಳಿಸ್ತಾರಲ್ಲಿ. 70% ರೈತರೇ ಆಗಿರುವಂಥ ಈ ದೇಶದಲ್ಲಿ ಕೃಷಿಗೆ ಸರಕಾರ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗಿದೆ. ಯಾಕಂದರೆ ಇದು ನಮ್ಮ ಊಟದ ಪ್ರಶ್ನೆ. ನಮ್ಮ ದೇಶದ ಕೃಷಿಕರೇನಾದರೂ ಒಂದು ವರ್ಷ ನಾವು ಬೆಳೆಯುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದರೆ ದೇಶಕ್ಕೆ ದೇಶವೇ ಉಪವಾಸ ಬೀಳಬೇಕಾದೀತು. ಇಷ್ಟು ಪ್ರಧಾನವಾದಂಥ ಸ್ಥಾನ ಕೃಷಿಕರದ್ದು. ಆದರೆ ಅವರ ಬಗ್ಗೆ ಅಷ್ಟೊಂದು ಗಮನ ನಾವು ಹರಿಸ್ತಾ ಇದ್ದೇವೆಯೇ? ಇದು ಜಿಜ್ಞಾಸೆಯ ವಿಷಯ, ಚರ್ಚಿತಗೊಳ್ಳಬೇಕಾದಂಥ ವಿಷಯ. ಹಾಗಾಗಿ 70% ಕೃಷಿಕರಿರುವ ಈ ರಾಷ್ಟ್ರದಲ್ಲಿ ಹಳ್ಳಿಗಳಿಗೆ ಒಂದು ವಿಶೇಷ ಸ್ಥಾನಮಾನ ದೊರೆಯಬೇಕು. ಕೃಷಿ ಭೂಮಿ ಇರುವುದೆಲ್ಲ ಹಳ್ಳಿಗಳಲ್ಲಿ. ಪಟ್ಟಣದಲ್ಲಿ ಯಾವುದನ್ನು ಬೆಳೀಲಿಕ್ಕೂ ಸಾಧ್ಯ ಇಲ್ಲ. ಜನರ ಒತ್ತುವಿಕೆಯಿಂದ, ಕಟ್ಟಡಗಳ ಒತ್ತುವಿಕೆಯಿಂದ ಅಲ್ಲಿ ಯಾವುದನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆಹಾರ ಬೆಳವಣಿಗೆ ಏನಿದ್ದರೂ ನಮ್ಮ ಹಳ್ಳಿಗಳಲ್ಲೇ. ಹಾಗಾಗಲಿಕ್ಕೋಗಿ ಹಳ್ಳಿಗಳಿಗೆ ನಾವು ನಗರಗಳಿಗಿಂತಲೂ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡಬೇಕಾಗುತ್ತೆ. ಅಲ್ಲಿರುವಂಥ ರೈತರಿಗೆ ಎಲ್ಲ ಸೌಕರ್ಯ ಸವಲತ್ತುಗಳನ್ನು ನಾವು ಒದಗಿಸಬೇಕಾಗತ್ತೆ. ಒದಗಿಸದೇ ಹೋದರೆ, ಅವರನ್ನು ಅವಗಣನೆ ಮಾಡಿದರೆ, ಅವರನ್ನು ನಿರ್ಲಕ್ಷಿಸಿದರೆ ಮುಂದಿನ ತಲೆಮಾರಿನ ರೈತರಾಗುವುದರ ಬದಲು
ಪಟ್ಟಣಗಳತ್ತ ಉದ್ಯೋಗ ಅರಸಿಕೊಂಡು ಹೊರಡತಕ್ಕಂಥ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾದೀತು. ಅದು ನಿಜವಾಗಿಯೂ ದೇಶಕ್ಕೆ ಒಂದು ಕ್ಲಿಷ್ಟಕರವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಿಸ್ತದೆ. ಇದನ್ನು ಲೇಖಕರು ತುಂಬ ಚೆನ್ನಾಗಿ ಒತ್ತಿ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಸಾರಿ ಹೇಳಿದವರು ನಮ್ಮ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧೀಜಿಯವರು. ನಮ್ಮ ಅಭಿವೃದ್ಧಿ ಏನಿದ್ರೂ ಹಳ್ಳಿಗಳಿಂದ ಆರಂಭ ಆಗಬೇಕು. ಅವರು ನಮಗೆ ಉಣಬಡಿಸುವವರು. ಅವರನ್ನು ನಿರ್ಲಕ್ಷಿಸಬೇಡಿ. ಅವರಿಗೆ ಉತ್ತಮ ಶಿಕ್ಷಣ ನೀಡಿ, ಅವರು ಶಿಸ್ತಿನ ಸಿಪಾಯಿಗಳಾಗಲಿ. ಇವೆಲ್ಲ ನಮ್ಮ ಹಾರೈಕೆಗಳು. ಆದರೆ ನಮ್ಮ ಜವಾಬ್ದಾರಿಯೂ ಇದೆಯಲ್ಲ, ಅವರ ಜೀವನವೂ ಸುಗಮವಾಗಿ ಸಾಗುವ ಹಾಗೆ ನಾವು ಎಲ್ಲ ಅಗತ್ಯ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಆ ದಾರಿಯಲ್ಲಿ ಪ್ರವೃತ್ತರಾಗಬೇಕು. ರೈತರ ಬದುಕು ಇವತ್ತಂತೂ ಸಂಕಷ್ಟದಲ್ಲಿಯೇ ಸಿಲುಕಿದೆ. ಅದು ಸುಲಭವೇನಲ್ಲ. ಅನಿರೀಕ್ಷಿತವಾಗಿ ಪ್ರವಾಹಗಳು ಬರ್ತವೆ. ಸೊಂಪಾಗಿ ಬೆಳೆದಂಥ ಪೈರು ಒಂದೆರಡು ದಿನಗಳಲ್ಲೇ ಪ್ರವಾಹದ ಪಾಲಾಗ್ತದೆ. ರೈತ ತಲೆಗೆ ಕೈ ಹೊತ್ತು ಕುಳಿತುಕೊಳ್ತಾನೆ. ನಿರಾಶಾವಾದ ಅವನನ್ನು ಸುತ್ತಿಕೊಳ್ತದೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಏನು ಪ್ರಯೋಜನವಾಯಿತು? ಎಕರೆಗಟ್ಟಲೆ ಭೂಮಿಯನ್ನು ಪ್ರವಾಹದ ನೀರು ಕೊಚ್ಚಿಕೊಂಡು ಹೋಯ್ತಲ್ಲ. ಮುಂದಿನ ಬಾರಿ ಆತ ಬೆಳೆಯುವ ಆತ ಕೂಡ ಯೋಚಿಸ್ತಾನೆ, ಬೆಳೆಸಲೇನು? ತುಂಬ ಹಣವನ್ನು ಇದಕ್ಕೆ ನಾನು ವೆಚ್ಚ ಮಾಡಿದರೆ ಮುಂದೆ ಪ್ರವಾಹ ಏನಾದರೂ ಬಂದರೆ ಗತಿ ಏನು? ನೋಡಿ, ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಹಾಕ್ಕೊಳ್ಳಿಕ್ಕೆ ಇವೆಲ್ಲ ಕಾರಣ. ಒಂದು ಕಾರಣವನ್ನು ನಿಮ್ಮ ಮುಂದೆ ಇಟ್ಟೆ. ಮಿಡಿತೆಗಳ ಹಾವಳಿ ಆಗ್ಬೋದು. ಮಿಡಿತೆಗಳ ದೊಡ್ಡ ಮೋಡಗಳೇ ಬಂದು ಪೈರನ್ನೇ ನಾಶ ಮಾಡ್ಬೋದು. ಹುಳ ಹುಪ್ಪಟೆಗಳು ಕಾರಣವಾಗ್ಬೋದು. ಅವನಿಗಿರತಕ್ಕಂಥ ಅಜ್ಞಾನ ಕೂಡ ಅವನ ವೈಫಲ್ಯಕ್ಕೆ ಕಾರಣವಾಗ್ಬೋದು. ಎಷ್ಟರ ಮಟ್ಟಿಗೆ ನಮ್ಮ ರೈತರನ್ನು ನಾವು ಶಿಕ್ಷಿತರನ್ನಾಗಿ ಮಾಡಿದ್ದೇವೆ? ಅವರಿಗೆ ಬೆಳೆಯುವ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ನಾವು ವೈಜ್ಞಾನಿಕವಾಗಿ ಅವರನ್ನು ಸಿದ್ಧಗೊಳಿಸಿದ್ದೇವೆ? ಈಗ ಇನ್ನೊಂದು ಕಡೆ ಕೃಷಿ ಏನಾದರೂ ದೇಶದಲ್ಲಿ ವೈಫಲ್ಯವನ್ನು ಕಂಡರೆ ಕೈಗಾರಿಕಾ ಘಟಕಗಳು ಕೂಡ ಸೋಲ್ತವೆ. ಎಷ್ಟೋ ಕೈಗಾರಿಕಾ ಘಟಕಗಳಿಗೆ ಮೂಲ ಅವಶ್ಯಕತೆಗಳು ಬರುವುದೇ ಕೃಷಿ ರಂಗದಿಂದ. ಹತ್ತಿಯ ಬೆಳೆ ಸೋತರೆ ಹತ್ತಿಯ ಕೈಗಾರಿಕೆ ಮೂಲೆ ಪಾಲಾಗುತ್ತೆ. ಹೆಚ್ಚಿನ ಕೈಗಾರಿಕೆಗಳಿಗೆ ಮೂಲ ವಸ್ತುಗಳು ಬರುವುದೇ ಕೃಷಿ ಭೂಮಿಯಿಂದ, ವ್ಯವಸಾಯದಿಂದ. ಇದು ಕೃಷಿಯ ಬಗ್ಗೆ ಆಯಿತು. ಅದು ಪ್ರಧಾನವಾದದ್ರಿಂದ ಮೊದಲು ಹೇಳಿದೆ. ಎರಡನೆಯದು ಹಸಿ. ಹಸಿ ಅಂದರೆ ಏನು? ಖಡ್ಗ, ಕಾಳಗ, ಯುದ್ಧ, ಈ ಅರ್ಥಗಳನ್ನು ಹಸಿ ಶಬ್ದ ಕೊಡ್ತದೆ. ನಮ್ಮ ದೇಶವನ್ನು ನಾವು ವೈರಿಗಳಿಂದ ಸಂರಕ್ಷಿಸಿಕೊಳ್ಳದೆ ಹೋದರೆ ನಾವೆಷ್ಟು ಪ್ರಗತಿಯ ಪಥದಲ್ಲಿ ಸಾಗಿದರೂ ಅದು ಉಪಯುಕ್ತವಾಗಲಿಕ್ಕಿಲ್ಲ. ಇಡೀ ಭಾರತ ದೇಶದ ಚರಿತ್ರೆಯನ್ನು ನೀವು ಗಮನಿಸಿದರೆ ಒಂದಲ್ಲ ಒಂದು ವಿದೇಶಿ ಶಕ್ತಿ ಭಾರತದ ಮೇಲೆ ದಾಳಿ ಮಾಡುತ್ತಲೇ ಇತ್ತು. ಯಾವ ರಾಜರು ಕೂಡ ವ್ಯವಸ್ಥಿತವಾಗಿ ಒಂದು ಸಮಾಜಮುಖಿಯಾದ ಆಡಳಿತವನ್ನು ಕೊಡಲಿಕ್ಕೆ ದೊಡ್ಡ ಸಮಸ್ಯೆ ವೈರಿಗಳ ದಾಳಿ. ಈಗ 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ. ಚರಿತ್ರೆಯತ್ತ ಗಮನಿಸಿದಾಗ ಸೈನಿಕರ ಅವಶ್ಯಕತೆ ರಾಷ್ಟ್ರಕ್ಕೆ ಎಷ್ಟಿದೆ? ಗಡಿಗಳನ್ನು ಕಾಯಬೇಕಲ್ಲ, ಭಾಳ ದೊಡ್ಡ ಗಡಿ ಇದೆ ನಮಗೆ. ಹಿಮಾಲಯ ಪರ್ವತಗಳು ನಮಗೆ ಸಾಕಷ್ಟು ರಕ್ಷಣೆಯನ್ನು ನೀಡಿದರೂ ಕೂಡ ಅತ್ಯುತ್ತಮ ಸೈನ್ಯವನ್ನು ನಾವು ಪಡೆಯಲೇಬೇಕು.
ಆದ್ದರಿಂದ ಉತ್ತಮ ಸೈನಿಕ ಪಡೆ, ಅವರಿಗೆ ಅಗತ್ಯವಿರುವಂಥ ವಾಹನಗಳು, ಆಯುಧಗಳು, ಶಸ್ತ್ರಾಸ್ತ್ರಗಳು, ಇವುಗಳ ಕಡೆಗೆ ರಾಷ್ಟ್ರ ತನ್ನ ಬಜೆಟ್ಟಿನಲ್ಲಿ ಸಾಕಷ್ಟು ಹಣವನ್ನು ವಿನಿಯೋಗಿಸಬೇಕಾಗಿದೆ. ಸೈನಿಕರಿಗೆ ಅತ್ಯುತ್ತಮ ಶಿಕ್ಷಣ ಕೂಡ ದೊರೆಯಬೇಕು, ಅತ್ಯುತ್ತಮ ತರಬೇತಿ ದೊರೆಯಬೇಕು. ಅವರಲ್ಲಿ ಇದು ನನ್ನ ರಾಷ್ಟ್ರ, ಇದು ನನ್ನ ಮಾತೃಭೂಮಿ, ಇದಕ್ಕಾಗಿ ನನ್ನ ಪ್ರಾಣವನ್ನು ಪಣವಾಗಿ ಇಡಲಿಕ್ಕೆ ನಾನು ಎಂದೆಂದಿಗೂ ಸಿದ್ಧ ಎಂಬಂಥ ಆ ಅಭಿಮಾನ, ಆ ರೊಚ್ಚು ಅವರ ಮನದಲ್ಲಿ ಆಳವಾಗಿ ಬೇರೂರಿರಬೇಕು. ಮೂರನೇದು ಮಸಿ. ಮಸಿ ಅಂತ ಹೇಳಿದರೆ ಬರೆಯುವುದು. ಶಾಯಿ, ಮಸಿ ಶಾಯಿ. ಲೇಖನಿಗೆ ಶಾಯಿ ತುಂಬಿ ಬರೀತೀವಲ್ಲ, ಇದೇನು? ಈ ದೇಶದಲ್ಲಿ ಇರತಕ್ಕಂಥ ಸಾಹಿತಿಗಳು, ಬುದ್ಧಿಜೀವಿಗಳು, ಓದಿದವರು, ಉನ್ನತ ಪದವಿಗಳನ್ನು ಪಡೆದುಕೊಂಡು ದೇಶದ ವಿವಿಧ ಯೋಜನೆಗಳಿಗೆ ಪಕ್ವ ರೀತಿಯ ವಿನ್ಯಾಸಗಳನ್ನು ಮಾಡತಕ್ಕವರು, ಇವರೆಲ್ಲ ದೇಶಕ್ಕೆ ಬಹಳ ಮುಖ್ಯವಾಗ್ತಾರೆ. ಮುಖ್ಯವಾಗಿ ಸಾಹಿತಿಗಳು ತಮ್ಮ ಲೇಖನಗಳ ಮೂಲಕ, ಕವಿತೆಗಳ ಮೂಲಕ, ನಾಟಕಗಳ ಮೂಲಕ ಉತ್ತಮ ಕೃತಿಗಳನ್ನು ರಚಿಸ್ತಾ ಅವುಗಳನ್ನು ಸಾರ್ವಜನಿಕ ರಂಗಕ್ಕೆ ತಂದು ಜನರಲ್ಲಿ ವಿಶೇಷವಾದಂಥ ಒಂದು ಕಸುವು ಅಥವಾ ದೇಶಾಭಿಮಾನವನ್ನು ಉಕ್ಕಿಸುವುದು, ಅವರಲ್ಲಿ ಒಂದು ರೀತಿಯ ತನ್ನ ರಾಷ್ಟ್ರದ ಬಗೆಗಿನ ಹೆಮ್ಮೆಯನ್ನು ಬೆಳೆಸುವಂಥದ್ದು, ರಾಷ್ಟ್ರ ಪ್ರೇಮವನ್ನು ಉಜ್ವಲವಾಗಿ ಬೆಳಗುವ ಹಾಗೆ ಮಾಡುವುದು, ಇದು ಸಾಹಿತಿಗಳ ಬಹಳ ಮಹತ್ವದ ಕೆಲಸ. ಸಾಹಿತಿಗೆ ಆ ಶಕ್ತಿ ಇದೆ, ಅವನ ಲೇಖನಿಗೆ ಆ ಶಕ್ತಿ ಇದೆ. ಹಸಿ, ಮಸಿ, ಕೃಷಿ. ಸೈನಿಕರು, ಸಾಹಿತಿಗಳು, ಇನ್ನು ರೈತರು. ಈ ಮೂರು ದೃಷ್ಟಿಗಳಿಂದ ಕೂಡ ಪರಿಪಕ್ವವಾದಂಥ ಒಂದು ವೇದಿಕೆ ಸಿದ್ಧವಾಗಬೇಕು. ಇವರೆಲ್ಲರೂ ಪರಸ್ಪರ ಕೈ ಜೋಡಿಸಿಕೊಂಡು ದೇಶದ ಪ್ರಗತಿಗೆ, ಉಜ್ವಲ ಭವಿಷ್ಯಕ್ಕೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡಿದಾಗ ಮಾತ್ರ ದೇಶ ಪ್ರಪಂಚದಲ್ಲಿಯೇ ಜ್ವಾಜ್ವಲ್ಯಮಾನವಾದಂಥ ರೀತಿಯಲ್ಲಿ ಬೆಳಗಲಿಕ್ಕೆ ಸಾಧ್ಯ. ಭರತ ಖಂಡ್ಯ ಒಂದು ಉಜ್ವಲ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ಲೇಖಕರು ತಮ್ಮ ಹೃದಯದ ಆಳದಿಂದ ತಾನು ಕಂಡುಕೊಂಡಂಥ ವಿಷಯಗಳನ್ನು ಓದುಗರ ಮುಂದೆ ಇಡ್ತಾರೆ. ಅವರೊಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಎಷ್ಟೋ ಬಾರಿ ಈ ದೇಶದ ಬೆಳವಣಿಗೆಗೆ ಯಾವುದು ಮುಖ್ಯ? ಕೆಲವರನ್ನು ಕೇಳಿದಾಗ ಹೇಳ್ತಾರೆ, ವೈಜ್ಞಾನಿಕವಾಗಿ ನಾವು ಬೆಳೆಯಬೇಕು, ವಿಜ್ಞಾನದಲ್ಲಿ ಮುಂದುವರಿಬೇಕು. ಇನ್ನೊಂದು ವಿಭಾಗದವರು ಹೇಳ್ತಾರೆ, ಇಲ್ಲ, ಅಣೆಕಟ್ಟುಗಳನ್ನು ಕಟ್ಟಬೇಕು, ಸಾಕಷ್ಟು ಅಣೆಕಟ್ಟುಗಳನ್ನು ಕಟ್ಟಿ ನದಿಯ ನೀರನ್ನು ಸಂಗ್ರಹಿಸಿದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಎಷ್ಟೋ ಭೂಮಿ ಬರಡು ಭೂಮಿಯಾಗಿ ನಾವು ಅನುಪಯುಕ್ತ ಸ್ಥಿತಿಯಲ್ಲಿ ಅದನ್ನು ನೋಡಬೇಕಾಗತ್ತೆ. ಇನ್ನೊಂದು ವಿಭಾಗದ ಜನ ಹೇಳ್ತಾರೆ, ಕೇಳಿದರೆ ವಿದ್ಯುತ್ ಉತ್ಪಾದನೆ ಮುಖ್ಯ, ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದಿಸುವ, ಇಲ್ಲದಿದ್ದರೆ ಕೈಗಾರಿಕೆ ಹೇಗೆ ಬರ್ತದೆ ಮುಂದೆ? ಕೃಷಿಕನಿಗೆ ಕೂಡ ವಿದ್ಯುತ್ ಬೇಕಲ್ವೇ? ಮನೆಗಳಲ್ಲೂ ವಿದ್ಯುತ್ ದೀಪ ಬೆಳಗಬೇಕು. ವಿದ್ಯುತ್ ಅತ್ಯಂತ ಮುಖ್ಯ. ವಿದ್ಯುತ್ ಉತ್ಪತ್ತಿಯಲ್ಲಿ ನಾವು ಗೆದ್ದರೆ ದೇಶ ಗೆದ್ದ ಹಾಗೆ ಅಂತಾರೆ. ಇದು ಒಬ್ಬೊಬ್ಬರು ನೋಡ್ತಕ್ಕಂಥ ಒಂದೊಂದು ದೃಷ್ಟಿ. ಆದರೆ ಅಂತಿಮವಾಗಿ ನಮ್ಗೆ ಅನಿಸ್ತದೆ, ಕೃಷಿಕನ ಸ್ಥಾನವೇ ಇಲ್ಲಿ ಮುಖ್ಯ. ಕೃಷಿಕನ ಸ್ಥಾನ ಅತ್ಯಂತ ಮುಖ್ಯ ಎಂಬುದು ನಮಗೆ ಅನಿಸ್ತದೆ. ಇವತ್ತು ನಾವು ನಮ್ಮ ಬಜೆಟಿನ ಆಯವ್ಯಯದಲ್ಲಿ ಸಾಕಷ್ಟು ಹಣವನ್ನು ನಾವು ಸೈನ್ಯಕ್ಕೆ ಮೀಸಲಾಗಿಡ್ತಾ ಇದ್ದೇವೆ, ಕೃಷಿಗೂ ಮೀಸಲಾಗಿಡ್ತಾ ಇದ್ದೇವೆ, ಇನ್ನು ಶಿಕ್ಷಣಕ್ಕೂ ಮೀಸಲಾಗಿಡ್ತಾ ಇದ್ದೇವೆ. ಆದರೆ ಈ ಎಲ್ಲ ವಿಷಯಗಳನ್ನು ನಾವು ಮತ್ತೆ ಮತ್ತೆ ಪರಾಮರ್ಶಿಸಬೇಕಾಗ್ತದೆ. ನಾವು ಎಷ್ಟು ಸರಿ, ಎಷ್ಟು ತಪ್ಪು, ಎಲ್ಲಿ ಇನ್ನೂ ಹೆಚ್ಚಿನ ಗಮನ ಕೊಡತಕ್ಕಂಥ ಅವಶ್ಯಕತೆ ಇದೆ. ಪಾಕಿಸ್ತಾನ ಮತ್ತು ಚೀನಾ ಈ ಎರಡು ದೇಶಗಳು ಹದ್ದುಗಳ ಹಾಗೆ ಕಾಯ್ತಾ ಇದ್ದಾವೆ.
ಯಾವ ರೀತಿಯಲ್ಲಿ ಮುನ್ನಡೀತಾ ಇರುವಂಥ ಈ ದೇಶದ ಭಾಗಗಳನ್ನು ನಾವು ಕಿತ್ತುಕೊಳ್ಬೋದು. ಚೀನಾ ತನ್ನ ಸೇನೆಯನ್ನೇ ತಂದು ನಿಲ್ಲಿಸಿದೆ ಗಡಿಯುದ್ಧಕ್ಕೆ. ಪಾಕಿಸ್ತಾನ ಚೀನಾ ಏನಾದರೂ ಭಾರತದ ಮೇಲೆ ದಾಳಿ ಮಾಡಿದರೆ ನಾನು ಏನಾದರೂ ಲಾಭ ಪಡೆದುಕೊಳ್ಬೋದೇನೋ ಅನ್ನುವಂಥ ಹಂಚಿಕೆಯಲ್ಲಿ ಚೀನಾದ ಒಳಗೆ ಒಳ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ನೋಡಿ ಎಂಥ ಪರಿಸ್ಥಿತಿ. ಸ್ವಾತಂತ್ರ್ಯ ಸಿಕ್ಕಿತು, ಇನ್ನು ಸ್ನೇಹದಿಂದ ಇರೋಣ ಅಂತ ಪಾಕಿಸ್ತಾನಕ್ಕೆ ಅವರ ಭೂಭಾಗವನ್ನು ಬಿಟ್ಟುಕೊಟ್ವಿ ಅವರಿಗೆ. ಚೀನಾ ಅದರೊಟ್ಟಿಗೆ ಪಂಚಶೀಲ ಒಪ್ಪಂದವನ್ನು ಸಹಿ ಮಾಡಿಕೊಂಡು ಜವಾಹರ್ಲಾಲ್ ನೆಹರೂರವರು ನಾವು ಪರಸ್ಪರ ಕೈ ಜೋಡಿಸಿಕೊಂಡು ಇಬ್ಬರೂ ಕೂಡ ಚೆನ್ನಾಗಿ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯೋಣ ಅಂತ ಹೇಳಿದರೆ ಆ ದೇಶಗಳಿಗೆ ಭಾರತ ಕೊಡತಕ್ಕಂಥ ಈ ತತ್ವ ಶಿಕ್ಷಣ ಅರ್ಥವೇ ಆಗ್ತಾಯಿಲ್ಲ. ಗಡಿಯಲ್ಲಿ ಎಷ್ಟು ಪೀಕಲಾಟವನ್ನು ಎಬ್ಬಿಸಬೇಕೋ ಅಷ್ಟನ್ನು ಈ ಎರಡು ರಾಷ್ಟ್ರಗಳು ಎಬ್ಬಿಸ್ತಾ ಇವೆ. ಇದರಿಂದ ಭಾರತ ಅಗಾಧ ಸೇನೆಯನ್ನು ಕೂಡ ಬೆಳೆಸ್ಕೊಳ್ಬೇಕಾಗಿದೆ. ಕ್ಷಿಪಣಿಗಳಿರಲಿ, ವಿಮಾನಗಳಿರಲಿ, ಅಥವಾ ಯುದ್ಧ ವಿಮಾನಗಳು, ಅಥವಾ ಹಡಗುಗಳಿರಲಿ, ಅಥವಾ ಟ್ಯಾಂಕುಗಳಿರಲಿ, ಪ್ರತಿಯೊಂದು ರಂಗದಲ್ಲಿ ಕೂಡ ನಾವು ಸಂಶೋಧನೆಗಳನ್ನು ಮಾಡ್ತಾ ಸೈನ್ಯವನ್ನು ಹೆಚ್ಚಿನ ಮೇಲಿನ ಸ್ತರಕ್ಕೆ ಎತ್ತಬೇಕಾಗಿದೆ. ಅದರಲ್ಲಿ ಭಾರತ ಯಶಸ್ಸನ್ನು ಕಂಡಿದೆ. ಆದರೆ ಗಡಿ ಆಚೆಯಿಂದ ಇಷ್ಟರ ಮಟ್ಟಿನ ಒತ್ತಡ ಇಲ್ಲದೆ ಹೋಗಿದರೆ ನಮಗೆ ಇಷ್ಟೊಂದು ಸೈನ್ಯದ ಅವಶ್ಯಕತೆ ಇರ್ತಿರಲಿಲ್ಲ. ಆದ್ದರಿಂದ ಬಲವಾದ ಸೈನ್ಯ ದೇಶಕ್ಕೆ ಇವತ್ತು ಅತ್ಯಂತ ಮುಖ್ಯ. ಯುದ್ಧಕ್ಕೆ ನಾವು ಸನ್ನದ್ಧರಾಗಿರಬೇಕು. ಯುದ್ಧಕ್ಕೆ ನಾವು ಸನ್ನದ್ಧರಾಗಿಲ್ಲದೆ ಹೋದರೆ 62ರಲ್ಲಿ ಹೇಗೆ ಚೈನಾದಿಂದ ನಾವು ಕಟು ಶಿಕ್ಷೆಯನ್ನು ಅನುಭವಿಸಿದೆಯೋ ಗಡಿಯಲ್ಲಿ, ಅದೇ ಪರಿಸ್ಥಿತಿ ಮತ್ತೆ ಮುಂದಾಗ್ಬೋದು. 65ರಲ್ಲಾಗಲಿ, 1965ರಲ್ಲಿ ಪಾಕ್ ಯುದ್ಧ, 1971ರಲ್ಲಿ ಬಾಂಗ್ಲಾ ಯುದ್ಧ, ಆ ನಂತರದ ಕಾರ್ಗಿಲ್ ಯುದ್ಧ, ಇವೆಲ್ಲದರಲ್ಲೂ ಕೂಡ ನಮ್ಮದೇ ಮೇಲುಗೈ ಆಯಿತು. ವೈರಿಯನ್ನು ಮಣಿಸುವಲ್ಲಿ ನಮ್ಮ ದೇಶ ಯಶಸ್ವಿಯಾಯಿತು. ಈಗ ಮತ್ತೆ ಕಾರ್ಮೋಡ ಯುದ್ಧದ ಕಾರ್ಮೋಡಗಳು ಕವಿತಲೇ ಇವೆ. ಯಾಕೆ ಚೀನಾ ಆಂತರಿಕವಾಗಿ ಸೋಲ್ತಾ ಇದೆ. ಹಾಗಿರುವಾಗ ತನ್ನ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯಲಿಕ್ಕೆ ಯಾಕೆ ಒಂದು ಸಣ್ಣ ಪ್ರಮಾಣದ ಯುದ್ಧಕ್ಕೆ ಮುಂದಾಗ್ಬೋದು ಅಂತ ಯೋಚಿಸ್ತಿರಲೂಬಹುದು. ಆದರೆ ಜಗತ್ತಿನ 193 ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದಂಥ ರಾಷ್ಟ್ರಗಳಲ್ಲಿ 184 ರಾಷ್ಟ್ರಗಳು ಭಾರತದ ಪರ ಇವೆ. ನಮ್ಮ ಹಿಂದೆ ಸಾಕಷ್ಟು ಮಂದಿ ಇದ್ದಾರೆ. ಸಾಕಷ್ಟು ನಮಗೆ ಸಹಾಯ ಬರ್ತಾ ಇದೆ ಬೇರೆ ಬೇರೆ ದೇಶಗಳಿಂದ. ರಷ್ಯಾ ಇರಲಿ, ಅಮೇರಿಕಾ ಇರಲಿ, ಎರಡೂ ಕೂಡ ಭಾರತದ ಪರ ನಿಂತಿವೆ ಇವತ್ತು. ಬ್ರಿಟನ್, ಫ್ರಾನ್ಸ್, ಜಪಾನ್, ಆಸ್ಟ್ರೇಲಿಯಾ, ಈ ಎಲ್ಲ ದೇಶಗಳು ಭಾರತದ ವಿದೇಶ ನೀತಿಯನ್ನು ಸಮರ್ಥಿಸ್ತಾ ಇವೆ. ಜಗತ್ತಿಗೆ ಹಿರಿಯಣ್ಣನಾಗತಕ್ಕಂಥ ಒಂದು ಸಾಮರ್ಥ್ಯ ಭಾರತ ಪಡೆದಿದೆ ಎಂಬುದಾಗಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಹೆಮ್ಮೆಯ ವಿಚಾರ. ಈಗ ಈಗಾಗಲೇ ಸ್ವಲ್ಪ ಅದರ ಬಗ್ಗೆ ಚರ್ಚಿಸಿದ್ವಿ. ನಾವು ಹೇಳ್ತೀವಿ ಎಷ್ಟೋ ಬಾರಿ, ಲೇಖನಿ ಖಡ್ಗಕ್ಕಿಂತ ಹರಿತ. ಯಾವುದನ್ನು ನಾವು ಬಲವಂತಿಕೆಯಿಂದ ಬಲವತ್ತರವಾಗಿ ಗೆದ್ದುಕೊಳ್ಬೋದು, ಅದನ್ನು ಸುಲಭವಾಗಿ ಲೇಖನಿಯ ಮೂಲಕ ಗೆದ್ದುಕೊಳ್ಬೋದು. ನಮ್ಮ ಬರವಣಿಗೆಯ ಮೂಲಕ, ಜನರ ಮನಸ್ಸಿನಲ್ಲಿ ಪರಿವರ್ತನೆಯನ್ನು ತರುವ ಮೂಲಕ ನಾವು ಯುದ್ಧಗಳನ್ನೇ ಗೆಲ್ಲಲಿಕ್ಕೆ ಸಾಧ್ಯ ಎಂದು ಅನೇಕ ಹಿರಿಯರು ಹೇಳಿದ್ದಾರೆ, ತತ್ವಜ್ಞಾನಿಗಳು ಹೇಳ್ತಾರೆ. ಆದ್ದರಿಂದ ದೇಶದಲ್ಲಿ ಶಿಕ್ಷಣ ಅತ್ಯಂತ ಮುಖ್ಯ. ಸಾಹಿತಿಗಳಿಗೆ ವಿಶೇಷವಾದಂಥ ಸ್ಥಾನಮಾನ ದೊರೆಯಬೇಕು. ಉತ್ತಮ ಪುಸ್ತಕಗಳು, ಕಾದಂಬರಿಗಳು, ಕಥೆಗಳು, ಕವನಗಳು, ಲೇಖನಗಳು ಹೊರಹೊಮ್ಮತಾ ಇರಬೇಕು. ಇವೆಲ್ಲ ಜನಮನದಲ್ಲಿ ಒಂದು ಉತ್ತಮ ಅಭಿಪ್ರಾಯ, ತಿಳುವಳಿಕೆ, ದೇಶದ ಅಗತ್ಯಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಮಾಡಲೇಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಜನ ತತ್ವಜ್ಞಾನಿಗಳು ಹುಟ್ಟಿ ಹೋಗಿದ್ದಾರೆ. ತಮ್ಮ ಕೊಡುಗೆ ಏನಿದೆ ಸಮಾಜಕ್ಕೆ ಅದನ್ನು ನೀಡಿದ್ದಾರೆ. ಅದು ಇಂದಿನ ಜನಮನಕ್ಕೆ ಮತ್ತೆ ತಲುಪಬೇಕು. ಗಾಂಧೀಜಿಯವರು ದೇಶಕ್ಕೆ ನೀಡಿದಂಥ ಕೊಡುಗೆ ಅಪ್ರತಿಮ. ಆದರೆ ಇವತ್ತಿನ ನಮ್ಮ ಕಂದಮ್ಮಗಳಿಗೆ ಆ ವಿಷಯ ಮುಟ್ಟಬೇಕಲ್ಲ, ಅವರು ತಿಳಿದುಕೊಳ್ಬೇಕಲ್ಲ. ಸರಳ ಜೀವನದ ಪಾಠ ಗಾಂಧೀಜಿಯವರು ಮಾಡಿದಷ್ಟು ಬಹುಶಃ ಯಾರಿಗೂ ಮಾಡಿರಲಿಕ್ಕಿಲ್ಲ.
ತಾನೇ ಒಬ್ಬ ಸರಳ ಜೀವಿಯಾಗಿ ಬದುಕಿ ದೇಶದ ಜನತೆಗೆ ಬ್ರಿಟಿಷರನ್ನು ಹೇಗೆ ಹತ್ತಿಕ್ಕಬಹುದು ಎಂಬಂಥ ಆ ಅಹಿಂಸೆ ಮತ್ತು ಸತ್ಯಾಗ್ರಹದ ಪಾಠ, ಸತ್ಯದ ಪಾಠವನ್ನು ಮಾಡಿದಂಥ ಒಬ್ಬ ಉಜ್ವಲ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಅವರು ಇನ್ಯಾವ ದೇಶದಲ್ಲಿ ಹುಟ್ಟಿಲ್ಲ, ಭಾರತದಲ್ಲಿ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದಾರೆ. ಅವರ ಒಂದೊಂದು ಮಾತಿನ ಎಸಳಿನಲ್ಲಿ ಕೂಡ ಇಷ್ಟು ಅರ್ಥ ಇದೆ, ಇಷ್ಟು ಗ್ರಾಸವಾಗತಕ್ಕಂಥ ವಿಷಯವಿದೆ. ಅದು ಇಂದಿನ ಜನತೆಗೆ, ಇಂದಿನ ವಿದ್ಯಾರ್ಥಿಗಳಿಗೆ ಅದು ಮುಟ್ಟಬೇಕು. ಇದು ಮಸಿಯಿಂದ ಸಾಧ್ಯ, ಶಾಯಿಯಿಂದ ಸಾಧ್ಯ, ಸಾಹಿತಿಗಳಿಂದ ಸಾಧ್ಯ. ವಿಜ್ಞಾನ ಮುಂದುವರಿಕೆ ಅಂತ ಹೇಳಿಕೊಂಡು ಇದನ್ನು ನಾವು ಬದಿಗಿಡುವ ಹಾಗಿಲ್ಲ. ಮನುಷ್ಯನ ಮಿದುಳು ಕೂಡ ಚೆನ್ನಾಗಿ ಅರೆಯಲ್ಪಡಬೇಕು. ಅವನಿಗೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ವಾರ್ಥ ಬುದ್ಧಿಯನ್ನು ಬದಿಗಿಟ್ಟು ಸಮಾಜ ಜೀವಿಯಾಗತಕ್ಕಂಥ ಆ ಒಂದು ತಿಳುವಳಿಕೆ, ಅರಿವು ಅವನಿಗೆ ಬರಬೇಕಾದರೆ ಅದು ಮಸಿಯಿಂದ ಮಾತ್ರ ಸಾಧ್ಯ. ಅದರಿಂದ ಬರವಣಿಗೆ ತುಂಬ ಪರಿಣಾಮಕಾರಿ. ಸಾಹಿತ್ಯ ಜನರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಆ ಮಹಾನ್ ಶಕ್ತಿಯನ್ನು ಅವರಲ್ಲಿ ಕ್ರೋಢೀಕರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಶಿವಶರಣರ ಪದಗಳನ್ನು ಓದಿದರೆ ಜಗತ್ತಿನಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಎಂಬುದನ್ನು ಸುಸ್ಪಷ್ಟವಾಗಿ ಅವರ ಪದಗಳಲ್ಲಿ ವಿವರಿಸ್ತಾರೆ. ದಾಸರ ಕೀರ್ತನೆಗಳನ್ನು ನೀವು ಅವಲೋಕಿಸಿದರೆ ಎಲ್ಲಿ ಕೂಡ ಸ್ವಾರ್ಥಮಯ ಬದುಕಿನ ಒಂದು ಕಣವನ್ನು ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿನಗಾಗಿ ಬದುಕಬೇಡ, ಇತರರಿಗಾಗಿ ಬದುಕು, ನೀನು ಸಮಾಜ ಜೀವಿ ಎಂಬುದಾಗಿ ನಮ್ಮ ಕೀರ್ತನಕಾರರಿರ್ಬೋದು, ದಾಸರಿರ್ಬೋದು, ಅವರು ಸಾರಿ ಹೇಳಿದ್ದಾರೆ. ಹಾಗಿದ್ರೂ ಕೂಡ ನಮ್ಮ ಯುವ ಜನಾಂಗ ದಾರಿ ತಪ್ಪುತ್ತೆ. ಯಾಕಂದರೆ ಅಲ್ಲಿ ಇರತಕ್ಕಂಥ ಸಾರ ಅದು ಅವರನ್ನು ಮುಟ್ತಾ ಇಲ್ಲ. ಅವರಿಗೆ ಮುಟ್ಟಿಸುವಂಥ ಪ್ರಯತ್ನ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ. ಮಕ್ಕಳು ಬೆಳೀತಾ ಬರುವಾಗಲೇ ಅವರಿಗೆ ಈ ಎಲ್ಲ ವಿಚಾರ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಬೆಳಿಬೇಕು, ವಿಚಾರವಂತಿಕೆ ಬೆಳಿಬೇಕು. ಸಮಾಜ ಏನು, ಅಲ್ಲಿ ನನ್ನ ಪಾತ್ರ ಏನು, ಇದರ ಸುಸ್ಪಷ್ಟ ಅಭಿಪ್ರಾಯ ನಮ್ಮ ಮಕ್ಕಳಲ್ಲಿ ಉಂಟಾಗಬೇಕು. ಆದ್ದರಿಂದ ಸಾಹಿತ್ಯದ ಹರಿವು, ಕಾವ್ಯದ ಹರಿವು, ಪ್ರಬಂಧಗಳ ರಚನೆ, ನಾಟಕಗಳು, ಕಥೆಗಳು, ಇವಕ್ಕೆ ವಿಶೇಷವಾದ ಸ್ಥಾನಮಾನ ದೊರೀಬೇಕು. ಅದೇ ನಾವು ಮಸಿ ಅನ್ನುವಾಗ ನೆನಪು ಮಾಡಿಕೊಳ್ಳತಕ್ಕಂಥ ವಿಚಾರಧಾರೆ. ಈ ಮೂರನೇದಕ್ಕೆ ಬರೋಣ, ಅದೇ ಕೃಷಿ. ಈಗಾಗಲೇ ನೋಡಿದೆ, ಕೃಷಿ ನಾಡಿನ ಬೆನ್ನೆಲುಬು. ಕೃಷಿ ಇಲ್ಲದಿದ್ದೊಡೆ ಇನ್ನೇನೂ ಸಾಧ್ಯವಿಲ್ಲ. ಮೊದಲು ಊಟ, ಆಹಾರ, ತುತ್ತನ್ನು ಇಲ್ಲದಂಥ ವ್ಯಕ್ತಿ ಯಾವುದೇ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಕ್ಕಲಿಗ ಕೃಷಿ ಭೂಮಿಯಲ್ಲಿ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎಂಬುದಾಗಿ ಲೇಖಕರು ಬರೀತಾರೆ. ರೈತ ತನ್ನ ಭೂಮಿಯಲ್ಲಿ ಕೃಷಿ ಕಾರ್ಯವನ್ನು ನಡೆಸದೇ ಹೋದರೆ ಇಡೀ ಜಗತ್ತಿನ ಹೊಟ್ಟೆಗೆ ಕಲ್ಲು ಬಿದ್ದಂತಾಗತ್ತೆ. ಏನು ಉಣ್ಬೇಕು ನಾವು? ಉಣ್ಣಬೇಕಾದ್ದು ಬರಬೇಕಾದ್ದು ರೈತನ ಗದ್ದೆಯಿಂದ, ಕೃಷಿ ಭೂಮಿಯಿಂದ. ಆದ್ದರಿಂದ ಎಲ್ಲ ನಾಡಿನ ಎಲ್ಲ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಪ್ರತಿಯೊಬ್ಬರು ಕೂಡ ರೈತನ ಬಗ್ಗೆ, ಕೃಷಿಕನ ಬಗ್ಗೆ ಅತ್ಯಭಿಮಾನವನ್ನು ಬೆಳೆಸಿಕೊಳ್ಬೇಕು. ರೈತರ ಬೆವರು ಈ ಭೂಮಿಗೆ ಸುರಿದಾಗಲೇ ಹಸಿರು ಸೃಷ್ಟಿಯಾಗತ್ತೆ. ಆತನ ಬೆವರು ರಕ್ತ, ಆ ರಕ್ತ ಬೆವರಿನ ರೂಪದಲ್ಲಿ ಬರ್ತದೆ. ಅವನು ದುಡಿದಾಗಲೇ ಈ ದೇಶ ಒಂದು ಅಭಿವೃದ್ಧಿ ಪರವಾದಂಥ ಪ್ರದೇಶ ಆಗಲಿಕ್ಕೆ ಸಾಧ್ಯ. ಬೆಳೆಯಬೇಕು ರೈತ. ಎಲ್ಲೂ ಬರಡು ಭೂಮಿಯನ್ನು ಬಿಡಬಾರ್ದು. ಸರಕಾರ ಅವನಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಡಬೇಕು. ಸರಕಾರ ಮಾತ್ರವಲ್ಲ, ದೇಶದ ಜನತೆ ರೈತನಿಗೆ ಯಾವ ಅವಶ್ಯಕತೆ ಇದೆ ಅದನ್ನು ಒದಗಿಸಲಿಕ್ಕೆ ಮೊದಲು ಮುಂದಾಗಬೇಕು. ಆತನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ
ಇವತ್ತಿನ ನಾಗರಿಕ ವ್ಯವಸ್ಥೆಯಲ್ಲಿ ಯಾವ ಯಾವ ಅವಶ್ಯಕತೆಗಳು ಸೌಕರ್ಯಗಳು ಬೇಕು ಅವುಗಳನ್ನು ಒದಗಿಸಬೇಕು. ರಸ್ತೆಗಳನ್ನು ಒದಗಿಸಬೇಕು, ಮನೋರಂಜನಾ ಸೌಕರ್ಯಗಳಿರಬೇಕು, ಉತ್ತಮ ಶಾಲೆಗಳಿರಬೇಕು. ಇದೆಲ್ಲವನ್ನು ಮಾಡಿದಾಗ ಮಾತ್ರ ರೈತನಿಗೆ ನನ್ನ ಹಳ್ಳಿಯಲ್ಲಿ ಇದ್ದರೂ ಕೂಡ ನಾನು ಏನನ್ನೂ ಕಳ್ಕೊಳ್ತಾ ಇಲ್ಲ, ಪಟ್ಟಣಕ್ಕಿಂತಲೂ ಹಳ್ಳಿಯಲ್ಲೇ ಬದುಕು ಸುಂದರ ಎಂಬಂಥ ಆ ಸನ್ನಿವೇಶ ರೂಪಿತವಾಗಬೇಕು. ಕೋಟಿ ವಿದ್ಯೆಗಳಲ್ಲಿ ತಿಳಿದವರು ಹೇಳ್ತಾರೆ, ಮೇಟಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಮೇಟಿ ವಿದ್ಯೆ ಅಂದರೆ ಯಾವುದು? ವ್ಯವಸಾಯ, ಆಹಾರವನ್ನು ಬೆಳೆಯುವುದು ಅತ್ಯಂತ ಶ್ರೇಷ್ಠವಾದಂಥ ವಿದ್ಯೆ. ನೀನು 10 ಮಂದಿಯ ಹೊಟ್ಟೆ ತುಂಬಲಿಕ್ಕೆ ಬೇಕಾದಂಥ ಅನ್ನವನ್ನು ನೀನು ಸೃಷ್ಟಿಸ್ತಾ ಇದ್ದೀಯಾ. ನೀನು ಮಾಡುವ ಕೆಲಸದಲ್ಲೇ ಪುಣ್ಯ ಸೇರಿಕೊಂಡಿದೆ. ವ್ಯಾವಹಾರಿಕವಾಗ್ಬೋದು, ಅದು ಬೇರೆ. ಅವನು ಜೀವಿಸಬೇಕಲ್ಲ, ರೈತ ಕೂಡ ಜೀವಿಸಬೇಕು. ಈಗ ಸಮಸ್ಯೆಗಳು ನಾವು ಇಷ್ಟೇ ಹೇಳಿದರೆ ಸಾಲದು. ರೈತ ಹಾಗೆ, ರೈತ ಹೀಗೆ ಅಂತ ವರ್ಣಿಸಿದರೆ ಸಾಲದು. ರೈತನಿಗೆ ಸಮಸ್ಯೆಗಳು ತುಂಬ. ಅವನದು ನಿಸರ್ಗದೊಂದಿಗೆ ಹೋರಾಟ. ಬೇಕಾದಾಗ ಮಳೆ ಬರುವುದಿಲ್ಲ. ಯಾವಾಗ ಮಳೆ ಬರಬಾರ್ದು ಆಗ ಮಳೆ ಸುರಿಯುತ್ತದೆ, ಧೋ ಅಂತ ಸುರಿಯುತ್ತದೆ. ಅವನು ಬೆಳೆದ ಬೆಳೆಯೆಲ್ಲ ನಾಶವಾಗುತ್ತೆ. ಪ್ರತಿದಿನ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಕಾಶದತ್ತ ನೋಡ್ತಾ ಇರ್ತಾನೆ. ಮುಂದಿನ ಪರಿಸ್ಥಿತಿ ಹೇಗಿರ್ಬೋದು, ಮಳೆ ಹೇಗಿರ್ಬೋದು, ಹವಾಮಾನ ವರದಿಗಳನ್ನು ಕೇಳ್ತಾ ಇರ್ತಾನೆ. ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ. ಕ್ರಿಮಿಕೀಟಗಳ ಹಾವಳಿ ಹೇಳಿ ಬರುವುದಿಲ್ಲ. ಸಾವಿರಾರು ವಿಭಿನ್ನ ವರ್ಗಗಳ ಕೀಟಗಳಿವೆ. ಎಷ್ಟೋ ದೇಶಗಳಲ್ಲಿ ಈ ವರ್ಷ ಬೆಳೆದದ್ದೆಲ್ಲ ಕ್ರಿಮಿಕೀಟಗಳ ಪಾಲಾಯಿತು, ಮಿಡಿತೆಗಳ ಪಾಲಾಯಿತು. ಭಾರತವನ್ನು ಕೂಡ ಆ ಮಿಡಿತೆಗಳ ಮೋಡಗಳು ಪ್ರವೇಶಿಸಿದವು. ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಂಜಾಬ ಅಲ್ಲಿ ಸಾಕಷ್ಟು ಹಾನಿಯೂ ಉಂಟಾಯಿತು. ಪುಣ್ಯಕ್ಕೆ ಅದೇನು ಅಲ್ಲಿಗೆ ನಿಂತಿತ್ತು. ಅವುಗಳನ್ನು ನಾಶ ಮಾಡಲಿಕ್ಕೆ ನಮ್ಮ ಹತ್ರ ಇನ್ನೂ ಪಕ್ವವಾದಂಥ ವೇದಿಕೆ ಇಲ್ಲ. ಅವುಗಳನ್ನು ನಾಶ ಮಾಡೋದು ಸುಲಭ ಅಲ್ಲ. ಅವುಗಳು ಬರುವುದೇ ಮಿಲಿಯ ಸಂಖ್ಯೆಯಲ್ಲಿ. ಆಕಾಶದತ್ತ ನೋಡಿದರೆ ಮಿಡಿತೆಗಳ ಆ ಆಗಮನ ಇದೆಯಲ್ಲ, ದೊಡ್ಡ ಮೋಡದ ಹಾಗೆ ಕಾಣಿಸ್ತಾ ಇರ್ತದೆ. ಹತ್ತಿರ ಬಂದಾಗಲೇ ಗೊತ್ತು ಅದು ಮಳೆಯ ಮೋಡ ಅಲ್ಲ, ಅದು ಕ್ರಿಮಿಕೀಟಗಳ ಮೋಡ ಅಂತ. ಇನ್ನು ಉತ್ತಮ ಬೀಜ. ವ್ಯಾಪಾರಿ ಪ್ರವೃತ್ತಿಯಿಂದಾಗಿ ಸ್ವಾರ್ಥ ದೃಷ್ಟಿಯಿಂದ ಮಾರಾಟಗಳು ನಡೆದಾಗ ಎಷ್ಟೋ ಬಾರಿ ರೈತ ಅತ್ಯಂತ ಕೀಳು ಮಟ್ಟದ ಅನುಪಯುಕ್ತ ಬೀಜಗಳನ್ನು ಖರೀದಿ ಮಾಡಿ ಆತ ಬೆಳೆಸ್ತಾನೆ. ಗೊತ್ತಾಗೋದು ಯಾವಾಗ? ಫಲ ಬಂದಾಗಲೇ ಗೊತ್ತು, ಇದು ಉತ್ತಮ ಬೀಜ ಅಲ್ಲ, ನಾನು ಕೇಳಿದ ಬೀಜ ನನಗೆ ದೊರೆತಿಲ್ಲ. ಮೋಸ ಹೋಗ್ತಾರೆ. ಇದಕ್ಕೆಲ್ಲ ಪ್ರತಿಬಂಧ ಇರಬೇಕು ರಾಷ್ಟ್ರದಲ್ಲಿ. ಮೋಸ ವಂಚನೆಗೆ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಅವಕಾಶ ಇರಲೇಬಾರ್ದು. ವಂಚಿಸುವವರು ಜೀವನಕ್ಕೆ ಭಾಳ ಹತ್ತಿರದ ಮಾರ್ಗ ಕಂಡುಕೊಂಡು ನಾನು ಮಾತ್ರ ಉಜ್ವಲ ಭವಿಷ್ಯವನ್ನು ಕಾಣಬೇಕು, ಬೇರೆಯವರ ಪಾಡು ಏನಾದರೂ ಆಗಲಿ ಅನ್ನತಕ್ಕಂಥ ಒಂದು ವಿಚಾರ ವೈಖರಿಗೆ ಅವಕಾಶ ಇರಬಾರ್ದು. ಸ್ವಾರ್ಥಿ ಆಗ್ತಾ ಇದ್ದಾನೆ ಮನುಷ್ಯ. ದಿನಗಳೆದಂತೆ ಸ್ವಾರ್ಥಿ ಆಗ್ತಾ ಇದ್ದಾನೆ. ತಾನು ಸಮಾಜದ ಅವಿಭಾಜ್ಯ ಅಂಗ ಎಂಬ ವಿಚಾರವನ್ನು ಆತ ಮರೀತಾ ಇದ್ದಾನೆ. ಬರಡು ಭೂಮಿಗಳು, ಕೆಲವೊಂದೆಡೆ ಮಳೆ ಬರದೆ ಅನಾವೃಷ್ಟಿಯಾಗಿ ಬೆಳೆ ಬೆಳೀಲಿಕ್ಕಾಗೋದಿಲ್ಲ. ಕೆಲವು ಕಡೆ ಅತಿವೃಷ್ಟಿಯಾದರೆ, ಇನ್ನು ಕೆಲವು ಕಡೆ ಅನಾವೃಷ್ಟಿ. ಅತಿವೃಷ್ಟಿ ಅಂದರೆ ಅತಿ ಹೆಚ್ಚು ಮಳೆ, ಅನಾವೃಷ್ಟಿ ಮಳೆಯೇ ಬರದೇ ಇರುವುದು. ಇವು ಎರಡು ಕೂಡ ಅತ್ಯಂತ ಕೊನೆಯ ಸಂದರ್ಭಗಳು. ತೀರ ಮಳೆ ಇಲ್ಲದ ಪರಿಸ್ಥಿತಿ, ತೀರ ಮಳೆಯ ಪರಿಸ್ಥಿತಿ, ಎರಡೂ ಕೂಡ ಇಂಥ ಮಳೆ ಬೆಳೆಗೆ ಅನುಕೂಲಕರ ಅಲ್ಲ. ಇನ್ನು ಬೆಳೆಯನ್ನೆಲ್ಲ ಬೆಳೆದ ನಂತರ, ಹಗಲು ರಾತ್ರಿ ಶ್ರಮಿಸಿದ ನಂತರ ಸಿಗುವಂಥ ಬೆಳೆಗೆ ಉತ್ತಮ ಬೆಲೆ ದೊರೀಬೇಕು. ಆ ಬೆಲೆ ದೊರೆಯದೇ ಹೋದರೂ ಕೂಡ ರೈತ ಸೋಲ್ತಾನೆ. ಎಲ್ಲವನ್ನೂ ಬೆಳೀತಾನೆ, ಈ ಬಾರಿ ಉತ್ತಮ ಬೆಳೆ ಅಂತಾನೆ. ಇನ್ನೇನು ಬೆಳೆ ಮಾರ್ಕೆಟಿಗೆ ಬರಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಬೆಳೆಯ ಬೆಲೆ ಅಧಪತನವನ್ನು ಕಾಣುತ್ತೆ, ಪಾತಾಳಕ್ಕೆ ಇಳೀತದೆ. ಆತ ಮಾರುಕಟ್ಟೆಯಲ್ಲಿ ಮಾರುವುದರ ಬದಲು ಲಾರಿಯಲ್ಲಿ ತುಂಬಿಕೊಂಡು ಬಂದಂಥ
ದವಸ ಧಾನ್ಯವೋ ಅಥವಾ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಅಲ್ಲೇ ತಿಪ್ಪೆಗೆ ಎಸೆದು ಹೋಗ್ತಾನೆ. ಯಾಕಂದರೆ ಅದಕ್ಕೆ ಬೆಲೆ ಇಲ್ಲ ಮಾರುಕಟ್ಟೆಯಲ್ಲಿ. ನೋಡಿ, ಯಾವ ಯಾವ ರೀತಿಯ ಸಂಕಷ್ಟಗಳನ್ನು ರೈತರು ಎದುರಿಸಬೇಕಾಗತ್ತೆ. ಹೀಗಾಗಿ 138 ಕೋಟಿ ಜನರ ಸಂತೋಷ ನಮಗೆ ಅತ್ಯಂತ ಪ್ರಾಮುಖ್ಯ ಅಂತ ಅನಿಸುವುದು ಹೌದಾದರೆ ಕೃಷಿಗೆ ನಾವು ಪ್ರಧಾನ ಸ್ಥಾನವನ್ನು ಕೊಡಲೇಬೇಕಾಗತ್ತೆ. ಕೃಷಿಕರ ಉಪೇಕ್ಷೆ ಖಂಡಿತ ಸಾಲದು. ಉಪೇಕ್ಷೆ ಅಂದ್ರೇನು? ಅವರನ್ನು ತೀರ ನಿರ್ಲಕ್ಷ್ಯ ಭಾವನೆಯಿಂದ ನೋಡೋದು. ಬೆಳಿತಾನಪ್ಪ, ಬೆಳಿತಾನೆ, ನಾವು ಏನು ಮಾಡಲಿಕ್ಕಿದೆ, ಅವನ ಕರ್ಮ, ಬೆಳೀಲಿಕ್ಕಾಗದೇ ಇದ್ದರೆ, ಇದೆಲ್ಲ ಉಪೇಕ್ಷೆ. ಬದುಕಬೇಕಾದ್ರೆ ಅವನು ಶ್ರಮ ವಹಿಸಬೇಕು, ಶ್ರಮ ವಹಿಸಲಿ. ಒಂದೊಂದು ಸಲ ಮಳೆ ಬರೋದಿಲ್ಲ, ಒಂದು ಸಲ ಹೆಚ್ಚಾಗುತ್ತೆ, ಇದೆಲ್ಲ ಸಾಮಾನ್ಯ. ಇದೆಲ್ಲ ಉಪೇಕ್ಷೆಯ ಮಾತುಗಳು. ನಾವು ರೈತರ ಸಂಕಷ್ಟದಲ್ಲಿ ನಾವು ಕೂಡ ಪಾಲನ್ನು ತೆಗೆದುಕೊಳ್ಬೇಕು. ಒಂದೊಂದು ಮನವನ್ನು ನಾವು ಕಟ್ಟಬೇಕು, ಒಂದೊಂದು ಮನಸ್ಸನ್ನು ನಾವು ಕಟ್ಟಬೇಕು. ಕಟ್ಟುವಂಥ ಕೆಲಸ ಸುಲಭ ಅಲ್ಲ. ಸ್ವಾರ್ಥಿ ರಾಜಕಾರಣಿಗಳಿಂದ, ಸ್ವಾರ್ಥಿ ಅಧಿಕಾರಿಗಳಿಂದ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿರ್ಬೋದು, ಆದರೆ ಆತನಲ್ಲಿ ತಾನು ಈ ಮನುಕುಲದಲ್ಲಿ ಸೇರಿಕೊಂಡು ಎಲ್ಲರೊಡಗೂಡಿಕೊಂಡು ಬೆಳೆಯುವಾತ ಎಂಬುದು ಅವನಿಗೆ ತಿಳಿದಿರಬೇಕು. ರೈತರ ಬವಣೆಗಳ ಬಗ್ಗೆ ಎಲ್ಲರಲ್ಲಿ ಕೂಡ ಒಂದು ರೀತಿಯ ಆತಂಕ ಇರಬೇಕು. ಆ ಆತಂಕ ನಮ್ಮನ್ನು ಕೃತಿಯತ್ತ ಅಥವಾ ಕಾರ್ಯೋನ್ಮುಖವಾಗುವಂಥ ನಮ್ಮನ್ನು ಮುಂದೂಡುತ್ತೆ, ನಮಗೆ ಆ ಶಕ್ತಿಯನ್ನು ಕೊಡುತ್ತೆ. ಇನ್ನು ಎಷ್ಟೋ ಕೃಷಿಕರು ಬೆಳೆಯಲಿಕ್ಕೆ ಸಾಧ್ಯವಾಗದೇ ಹೋದಾಗ, ಸಮಸ್ಯೆಗಳೇ ಎದುರಾದಾಗ ಅವರು ನಿರಾಶಾದಾಯಕವಾದಂಥ ಭಾವನೆಯನ್ನು ಬೆಳೆಸಿಕೊಳ್ತಾರೆ. ಈ ಬದುಕೇ ನಶ್ವರ, ನಾನು ಇರ್ತೇನಪ್ಪ ನಾಳೆ, ಯಾವಾಗಲೂ ಸಾಯ್ಬೋದು. ಕೃಷಿ ಯಾಕೆ ಅಷ್ಟೊಂದು ಮುಖ್ಯ? ಎಷ್ಟು ಬೆಳೀತಾನೋ ಅಷ್ಟು ಬೆಳೆಯುತ್ತೆ. ಅಲ್ಲಿ ಆ ಸ್ಪರ್ಧಾತ್ಮಕ ದೃಷ್ಟಿ ಬರಬೇಕಾದ್ರೆ ಅವನಿಗೆ ಆಶಾವಾದ ಬೇಕು. ನಿರಾಶಾವಾದ ಬಂದ ಕೂಡಲೇ ಎಲ್ಲದರಿಂದಲೂ ಅವನು ನಿವೃತ್ತಿ ಪಡೀಲಿಕ್ಕೆ ಆರಂಭಿಸ್ತಾನೆ. ನಿಧಾನವಾಗಿ ತನ್ನನ್ನು ಹಿಂದಕ್ಕೆ ಸರಿತಾನವ. ಅವನಲ್ಲಿ ಹುಮ್ಮಸ್ಸು ಬೇಕು, ಅತ್ಯಂತ ಹೆಚ್ಚಿನ ಉತ್ಸಾಹ ಬೇಕು. ನಾನು ಬೆಳೆಸಬೇಕು, ಉತ್ತಮ ರೀತಿಯ ಬೆಳೆಯನ್ನು ತೆಗಿಬೇಕು, ಎಲ್ಲರ ಗಮನವನ್ನು ನನ್ನ ಹೊಲದತ್ತ ಕೇಂದ್ರೀಕರಿಸುವ ಹಾಗೆ ಮಾಡಬೇಕು, ದೇಶಕ್ಕೆ ನಾನು ಅತ್ಯುತ್ತಮವಾದಂಥ ಕೊಡುಗೆಯನ್ನು ನೀಡಬೇಕು ಅನ್ನತಕ್ಕಂಥ ಹಠ ಆತನಲ್ಲಿ ಬರಬೇಕು. ಅವರು ಆಶಾವಾದಿಗಳಾಗಬೇಕು. ನಿರಾಶಾವಾದಿ ರೈತನಿಂದ, ರೈತ ಮಾತ್ರ ಏಕೆ, ಯಾವುದೇ ನಿರಾಶಾವಾದಿ ವ್ಯಕ್ತಿಯಿಂದ ದೇಶಕ್ಕೆ ದೊಡ್ಡ ಸಹಾಯ ಆಗುವುದಿಲ್ಲ. ಅವ ಏನೂ ಕೊಡುವುದಿಲ್ಲ, ಅವನು ಸ್ವಾರ್ಥಿ ಆಗ್ತಾನಷ್ಟೇ. ನಮ್ಮ ರೈತರು ಅವರು ನಿರ್ವಂಚಕರು. ಇವತ್ತು ಎಷ್ಟೋ ಗಲಾಟೆಗಳು ದೇಶದಲ್ಲಿ ನಡೀತಾ ಇದ್ದರೆ ನಿಜವಾದ ರೈತರೇ ಇರುವುದಿಲ್ಲ. ಅಲ್ಲಿರುವವರು ಮಧ್ಯವರ್ತಿಗಳು ಅಥವಾ ರಾಜಕಾರಣಿಗಳು. ಅವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ರೈತರ ಹೆಸರಿನಲ್ಲಿ ಗಲಾಟೆಗಳನ್ನು ಎಬ್ಬಿಸ್ತಾರೆ. ನೈಜವಾಗಿ ನಮ್ಮ ರೈತನಿಗೆ ಏನು ಬೇಕೋ ಅದನ್ನು ಮುಟ್ಟಿಸುವಲ್ಲಿ ಎಷ್ಟು ಸಾರ್ಥಕತೆಯನ್ನು, ಎಷ್ಟು ಕೃತಕೃತ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ, ಅದು ಹೆಚ್ಚು ಮುಖ್ಯ. ಇದು ರಾಜಕೀಯದ ಚರ್ಚೆಯ ವಿಷಯ ಆಗಬಾರ್ದು. ಎಲ್ಲ ಪಕ್ಷಗಳು ಒಂದು ಸೇರಿ ರೈತರ ಬಗ್ಗೆ ಚಿಂತಿಸಬೇಕು. ಇನ್ನು ಸರ್ಕಾರದಿಂದ ಬರತಕ್ಕಂಥ ಆರ್ಥಿಕ ಸಹಾಯ ಕೂಡ ಮಧ್ಯವರ್ತಿಗಳ ಪಾಲಾಗಬಾರ್ದು. ಅದು ನೇರವಾಗಿ ಕೃಷಿಕನಿಗೆ ಮುಟ್ಟಬೇಕು, ಅವನಿಗೆಲ್ಲ ಸವಲತ್ತುಗಳನ್ನು ಒದಗಿಸಬೇಕು. ನಮ್ಮ ಹೊಟ್ಟೆಯನ್ನು ತುಂಬಿಸುವ ಆ ರೈತನ ಬಗ್ಗೆ ನಮ್ಮ ಲಕ್ಷ್ಯ ಸಾಕಷ್ಟು ಇರಬೇಕು. ಇವತ್ತು ಎಷ್ಟೋ ರೈತರು ವಂಚನೆಗೆ ಒಳಗಾಗ್ತಾ ಇದ್ದಾರೆ, ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ಇತರ ವರ್ಗಗಳು ಅವರನ್ನು ಮೆಟ್ತಾ ಇವೆ. ಅವರಿಗೆ ಸಾಲ ಕೊಟ್ಟು ಆ ಸಾಲ ತೀರಿಸಲಿಕ್ಕೆ ಆಗದೇ ಇದ್ದಾಗ ಅವರನ್ನು ಚೆನ್ನಾಗಿ ತುಳಿತಾರೆ. ಬೆಳೆ ಬೆಳೆಯುವ ಮೊದಲೇ ಅವನಿಗೆ ಹಣ ಕೊಟ್ಟು ಬೆಳೆ ಬೆಳೆದ ನಂತರ ಎಲ್ಲ ಬೆಳೆಯನ್ನು ಎತ್ತಿಕೊಂಡು ಹೋಗುವಂಥ ಮಧ್ಯವರ್ತಿ ಕಂಪನಿಗಳು ಕೂಡ ಇವೆ. ಇದು ಬಹಳ ಸರಳ 4 ವಾಕ್ಯಗಳಲ್ಲಿ ಚರ್ಚಿಸ್ತಕ್ಕಂಥದ್ದೇ ಅಲ್ಲ. ಆಳ ಹೋದಷ್ಟೂ ಹೆಚ್ಚು ಹೆಚ್ಚು ಬೇರುಗಳನ್ನು ಬಿಡ್ತಾ ಹೋಗುತ್ತೆ. ಅದು ಸಮಸ್ಯೆಗಳು ಇನ್ನಷ್ಟು ಸಂಕೀರ್ಣವಾಗಿದೆಯೇನೋ ಎಂಬ ಅನುಭವ ನಮಗೆ ಆಗ ಮೂಡುತ್ತೆ. ಇದೊಂದು ಸುಂದರ ಲೇಖನ, ಎಲ್ಲರ ಕಣ್ಣು ತೆರೆಯಿಸತಕ್ಕಂಥ ಲೇಖನ. ಹಸಿ ಮಸಿ ಕೃಷಿ. ನಾನು ಪಾಠವನ್ನು ಇಲ್ಲಿ ಓದೋದಿಲ್ಲ,
ಪಾಠದ ಸಾರಾಂಶವನ್ನು ಚರ್ಚಿಸಿದ್ದೇನೆ. ಪಾಠವನ್ನು ನೀವು ಓದಿ. 1 ಬಾರಿಯಲ್ಲ, 2 ಬಾರಿ, 3 ಬಾರಿ, 5 ಬಾರಿ, 10 ಬಾರಿ ಓದುತ್ತಾ ಪ್ರತಿ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ. ಪರೀಕ್ಷೆಯ ದೃಷ್ಟಿಯಿಂದ ಓದುವುದರಿಂದ ಯಾವುದೇ ಸಾಧಕತೆ ಇಲ್ಲ. ಇವೆಲ್ಲ ಈ ಲೇಖನವನ್ನು ಶಿವಾಚಾರ್ಯ ಸ್ವಾಮೀಜಿಗಳು ಬರೆದಿದ್ದರೆ ದೇಶದ ಜನರ ಕಣ್ಣು ತೆರೆಸುವ ದೃಷ್ಟಿ ಇಟ್ಟುಕೊಂಡೇ ಬರೆದಿರುವುದು. ಹಸಿ ಮಸಿ ಕೃಷಿ, ಇದರ ಆಂತರಿಕ ತಾತ್ಪರ್ಯ ಏನು ಎಂಬುದನ್ನು ನಿಮ್ಮ ಶಿಕ್ಷಕರೊಂದಿಗೆ ನಿಮ್ಮ ತರಗತಿಗಳಲ್ಲಿ ಚರ್ಚಿಸಿ, ಮನೆಯಲ್ಲಿ ಹಿರಿಯರೊಂದಿಗೆ ಚರ್ಚಿಸಿ ಸಾಕಷ್ಟು ವಿಷಯಗಳನ್ನು ಪಡೆದುಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. 1951ರಲ್ಲಿ ಅವರ ಜನನ ಆಯಿತು. ಈಗ ಅವರಿಗೆ 69 ವರ್ಷಗಳು ಮುಗಿದು 70ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಆದರೆ ಈ ವಯಸ್ಸಿನಲ್ಲಿ ಕೂಡ ಹಗಲು ರಾತ್ರಿ ತನ್ನ ಸಮಾಜಕ್ಕಾಗಿ ದುಡಿಯುವಂಥ ಆ ಪ್ರೇರೇಪಣೆ ಅವರಲ್ಲಿ ಏನಿದೆ, ಉತ್ಸಾಹ ಏನಿದೆ, ಅದು ಯುವಕರನ್ನು ನಾಚಿಸುವಂಥದ್ದು. ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ ನೀವು ಸಾಣೇಹಳ್ಳಿ ಅಂತ ಕೇಳಿ, ಅವರು ಸ್ವಾಮಿಗಳಿದ್ದಾರೆ, ಸಾಣೇಹಳ್ಳಿ ಸ್ವಾಮಿ ಈತ ಕರ್ಮಜೀವಿ ಆತ ಅಂತ ಎಲ್ಲರೂ ಹೇಳ್ತಾರೆ. ಇದು ಸಾರ್ಥಕ ಬದುಕು. ಇವರು ರಾಣೆಬೆನ್ನೂರು ತಾಲೂಕಿಗೆ ಸೇರಿದವರು. ರಾಣೆಬೆನ್ನೂರು ತಾಲೂಕಿನ ಹಿಡಿಯಾಲ ಎಂಬಂಥ ಗ್ರಾಮದಲ್ಲಿ ಜನಿಸಿ ನಂತರ ಕಾರ್ಯಕ್ಷೇತ್ರವನ್ನು ಪರಿಸ್ಥಿತಿಗೆ ತಕ್ಕಂತೆ ಅವರು ಬದಲಾಯಿಸಿಕೊಂಡು ಸಾಣೇಹಳ್ಳಿ, ಅದು ತರಳಬಾಳು ಸಂಸ್ಥಾನದ ಶಾಖಾಮಠ. ತರಳಬಾಳು ಸಂಸ್ಥಾನ ಎಲ್ಲರಿಗೂ ತಿಳಿದಂಥ ಮಹಾದೊಡ್ಡ ಸಂಸ್ಥಾನ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಆ ಸಂಸ್ಥಾನದ ಶಾಖಾಮಠ ಸಾಣೇಹಳ್ಳಿ. ತರಳಬಾಳು ಶ್ರೀಗಳು ಈ ಸಾಣೇಹಳ್ಳಿ ಮಠಕ್ಕೆ ಒಬ್ಬ ಯೋಗ್ಯ ಸ್ವಾಮೀಜಿಗಳನ್ನು, ಗುರುಗಳನ್ನು ಕೂತ್ಕೊಳ್ಳಿಸಬೇಕು ಅಂದಾಗ ಅವರಿಗೆ ಕಂಡು ಬಂದಂಥ ವ್ಯಕ್ತಿಯೇ ಸಾಣೇಹಳ್ಳಿ ಈಗಿನ ಶಿವಾಚಾರ್ಯ ಶ್ರೀಗಳು. ಅವರಿಗೆ ಆ ಸ್ಥಾನವನ್ನು ಕೊಟ್ಟು ಬಹುಶಃ ತರಳಬಾಳು ಮಠ ಸಾರ್ಥಕತೆಯನ್ನು, ಕೃತಕೃತ್ಯತೆಯನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತರಳಬಾಳು ಅಂತ ಹೇಳಿದರೆ ಮಗು ಚೆನ್ನಾಗಿ ಬದುಕು ಅಂತ ಅರ್ಥ. ತರಳ ಅಂದರೆ ಮಗು. ನೋಡಿ, ಆ ಮಠದ ಹೆಸರಿನಲ್ಲೇ ಇದೆ, ಮಗು ಚೆನ್ನಾಗಿ ಬದುಕು. ಚೆನ್ನಾಗಿ ಬದುಕು ಅಂದರೆ ಇಡೀ ಜೀವನದ ಸಾರಾಂಶವನ್ನು ಹೇಳಿದಾಗಾಯಿತು. ಉತ್ತಮ ಮೌಲ್ಯಗಳನ್ನು ಸಂಪಾದಿಸಿಕೊಂಡು ಮನಕ್ಕೆ ಸ್ಪಂದಿಸ್ತಾ ಉತ್ತಮ ರೀತಿಯ ಜೀವನವನ್ನು ನಡೆಸು ಅಂತ ಹೇಳಿದಾಗೆ ತರಳಬಾಳು. ಈ ಸಾಣೇಹಳ್ಳಿ ರಾಷ್ಟ್ರೀಯ ನಾಟಕೋತ್ಸವಕ್ಕೆ ತುಂಬ ಹೆಸರಾಗಿದೆ. ಸಾಣೇಹಳ್ಳಿ ಶ್ರೀಗಳು ನಾಟಕಗಳ ಮೂಲಕ ಸಹಸ್ರಾರು ಪ್ರದರ್ಶನಗಳನ್ನು ಮಾಡ್ತಾ ವಿವಿಧ ನಾಟಕಗಳನ್ನು ಅವರೇ ತಯಾರಿ ಮಾಡ್ತಾರೆ. ಎಲ್ಲ ಕಲಾವಿದರನ್ನು ಇಟ್ಕೊಂಡಿದ್ದಾರೆ. ಅವುಗಳ ಮೂಲಕ ಜನಮನವನ್ನು ಮುಟ್ತಾರೆ. ಊರಿನಿಂದ ಊರಿಗೆ ಹೋಗಿ ನಾಟಕಗಳ ಮೂಲಕ ಜನರಲ್ಲಿ ಬದಲಾವಣೆಯನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ತರಲಿಕ್ಕೆ ಅವರು ಯತ್ನಿಸ್ತಾ ಇದ್ದಾರೆ. ಇನ್ನು ಶಿವ ಸಂಚಾರ, ವಿಚಾರ ಸಂಕಿರಣಗಳು, ವರ್ಷದ ಹರ್ಷ, ಶ್ರಾವಣ ಸಂಜೆ ಮೊದಲಾದ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಾಣೇಹಳ್ಳಿ ಶ್ರೀಗಳು ಕರ್ಮನಿಷ್ಠರಾಗಿ ಬದುಕ್ತಾ ಇದ್ದಾರೆ. ಅವರ ಜೀವನದಲ್ಲಿ ಜ್ಞಾನ ಗುರುಗಳು ಹೌದು, ಭಕ್ತಿ ಗುರುಗಳು ಹೌದು, ಕರ್ಮಗುರುಗಳು ಹೌದು. ಎಲ್ಲವನ್ನೂ ಜಯಿಸಿದವರು. ತನಗಾಗಿ ಎಳ್ಳಷ್ಟು ಯೋಚಿಸದೆ ಸಮಾಜಕ್ಕಾಗಿ ತನ್ನ ಇಡೀ ಜೀವನವನ್ನು ಸವಿಸಿದಂಥ ಒಬ್ಬ ಮಹಾ ಸ್ವಾಮೀಜಿಗಳು ನಮ್ಮ ಎದುರಿದ್ದಾರೆ. ಅವರೇ ಇವತ್ತು ಸಾಣೇಹಳ್ಳಿಯ ಶ್ರೀಗಳು. ವೈಚಾರಿಕತೆಯಲ್ಲಿ ಯೋಚನೆ ಮಾಡೋದು, ಚರ್ಚಿಸುವುದು, ಯಾವುದು ಹಳೆಯದಂತ ಅಂಟಿಕೊಳ್ಳುವುದೂ ಇಲ್ಲ. ಪ್ರತಿಯೊಂದನ್ನು ಚರ್ಚಿಸ್ತಾರೆ. ಕಾಲ ಕಾಲಕ್ಕೆ ಬದಲಾಗಬೇಕು ಯಾವಾಗಲೂ ಸಮಾಜ, ಅದಕ್ಕೆ ಅನುಸಾರವಾಗಿ ಅವರು ಮುಂದುವರಿತಾ ಇದ್ದಾರೆ. ರಾಷ್ಟ್ರ ಪ್ರೇಮ, ಅವರ ಹತ್ರ ಕೇಳಬೇಕು ಆ ಪಾಠ. ರಾಷ್ಟ್ರ ಪ್ರೇಮ ಅಂದರೆ ಏನಂತ. ಕಲೆ ಸಂಸ್ಕೃತಿಗಳ ಪೋಷಣೆ, ಅದರಲ್ಲೂ ಅವ್ರದ್ದು ಎತ್ತಿದ ಕೈ. ಅವರು ಕಾಲೇಜಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದುವಾಗಲೇ BAಯಲ್ಲಿ ಚಿನ್ನದ ಪದಕವನ್ನು ಪಡೀತಾರೆ. MAಯಲ್ಲಿ ಮತ್ತೆ ಚಿನ್ನದ ಪದಕವನ್ನು ಪಡೀತಾರೆ. ಅವರ ಅಧ್ಯಯನ ತತ್ವಶಾಸ್ತ್ರ ರಂಗದಲ್ಲಿತ್ತು. ತತ್ವಶಾಸ್ತ್ರ ಆಸಕ್ತಿ ವಹಿಸಿ ಆತ್ಮದ ಬೇಡಿಕೆಯಂತೆ ಅವರು
ತಮ್ಮ ಪಾಠ ಪ್ರವಚನಗಳನ್ನು ಮುಂದಿಸಿದವರು. ಅದ್ಭುತ ಸಾಮರ್ಥ್ಯ, ಸಂಘಟನಾ ಚತುರ, ಸಾಮಾನ್ಯ ರೈತರನ್ನು, ಅಲ್ಲಿಯ ಬದುಕಿನಲ್ಲಿ ಕಂಡುಬರುವ ಜೀವಿಗಳೆಲ್ಲ ಒಂದು ಸೇರಿಸಿಕೊಂಡು ಸಮಾಜವನ್ನು ಮುನ್ನಡೆಸ್ತಾ ಇರುವಂಥ ಅವರ ಶ್ರಮದ ಹಾದಿಯನ್ನು ಯಾರು ಕಂಡರೂ ಕೂಡ ಆಶ್ಚರ್ಯ ಪಡದೇ ಇರೋದು. ಅಂತರ್ಜಾತೀಯ ವಿವಾಹಗಳು, ಪ್ರತಿ ವರ್ಷವೂ ಅಂತರ್ಜಾತೀಯ ವಿವಾಹಗಳನ್ನು ನಡೆಸ್ತಾರೆ. ಜಾತಿ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಆರೋಗ್ಯವಂತ ಸಮಾಜ ನಿರ್ಮಾಣವನ್ನು ಮಾಡುವುದೇ ಅವರ ಮುಖ್ಯ ಉದ್ದೇಶ. ವಿದ್ಯಾ ಪ್ರಸಾರ, ಅದರ ಕೆಳಗೆ ಸಾಕಷ್ಟು ಕಾಲೇಜುಗಳನ್ನು, ಶಾಲೆಗಳನ್ನು ಆರಂಭಿಸಿದ್ದಾರೆ. 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳು, ಸಮಾಜದ ಅಂಕು ಡೊಂಕುಗಳನ್ನು ಚರ್ಚಿಸಿ ಬರೆದಂಥ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪ್ರಬಂಧಗಳು, ಸಂಕಲನಗಳು, ಇನ್ನು 100 ವಚನಗಳನ್ನು ರಚಿಸಿದ್ದಾರೆ. ನಾಟಕಗಳನ್ನು, ಪ್ರವಾಸ ಕಥನವನ್ನು ಬರೆದಿದ್ದಾರೆ, ನಾಟಕಗಳನ್ನು ರಚಿಸಿದ್ದಾರೆ. ಅಸಂಖ್ಯ ಪ್ರಶಸ್ತಿಗಳು ಇವರಿಗೆ ಬಳುವಳಿಗಳಾಗಿ ಬಂದಿವೆ. ಅಸಂಖ್ಯ. ನಾನು ಅವುಗಳನ್ನು ಇಲ್ಲಿ ಪಟ್ಟಿ ಮಾಡೋದಿಲ್ಲ. ವ್ಯಕ್ತಿತ್ವ ಎಂಬಂಥ ಅವರ ಒಂದು ಪ್ರಬಂಧ ಸಂಕಲನದಿಂದ ಆರಿಸಿದಂಥ ಪಾಠ ನಿಮಗೆ 10ನೇ ತರಗತಿಯಲ್ಲಿ ಕಲೀಲಿಕ್ಕಾಗಿ ಅದನ್ನು ಸರ್ಕಾರ ಮೀಸಲಿಟ್ಟಿದೆ. ಅದ್ಭುತ ವ್ಯಕ್ತಿತ್ವ ಅಂತ ಮತ್ತೊಮ್ಮೆ ಅವರ ಸಾಮಾಜಿಕ ಕ್ರಾಂತಿಯ ದೃಷ್ಟಿಯಿಂದ ಅವರ ನಡೆಸಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಮರಿಸ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಇದರೊಂದಿಗೆ ಈ ಪಾಠ ಇಲ್ಲಿಗೆ ಮುಗಿಯುತ್ತೆ.